ನೂತನವಾಗಿ ಬೆಳಗಾವಿ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾಗಿ ಅಧಿಕಾರ ಸ್ವೀಕರಿಸಿದ ಎಸ್ಪಿ ರಾಮರಾಜನ್ ಅವರು ಅಥಣಿಗೆ ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಅಥಣಿ ಪಟ್ಟಣದಲ್ಲಿ ನಡೆದ ಇತ್ತೀಚಿನ ಘಟನೆಯ ಕುರಿತು ಸಾರ್ವಜನಿಕರಿಂದ ಮನವಿ ಸಲ್ಲಿಸಲಾಗಿದೆ. ಅಥಣಿಯ ಚಿಂಚಲಿ ಲೂಬ್ರಿಕಂಟ್ಸ್ ಅಂಗಡಿ ಮಾಲೀಕರು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಅವಾಚ್ಯ ಪದಗಳನ್ನು ಬಳಸಿದ ಪ್ರಕರಣಕ್ಕೆ ಸಂಬಂಧಿಸಿ ಮಹೇಶ್ ಕುಮಠಳ್ಳಿ, ಗಿರೀಶ್ ಬುಟಾಳಿ, ಸಂಪತ್ ಕುಮಾರ್ ಶೆಟ್ಟಿ ಸೇರಿ ಹಿರಿಯರು ಹಾಗೂ ಸಾರ್ವಜನಿಕರು ಎಸ್ಪಿ ರಾಮರಾಜನ್ ಅವರಿಗೆ ದೂರು ಸಲ್ಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಘಟನೆಗೆ ಸಂಬಂಧಿಸಿ ಪರಿಶೀಲನೆ ನಡೆಸಿ ಕಾನೂನುಬದ್ಧ ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ರಾಮರಾಜನ್ ಭರವಸೆ ಕೊಟ್ಟಿದ್ದಾರೆ. ಅಬ್ದುಲ್ ರೆಹಮಾನ್ ಸನ್ನಿಧಿ. ಕಳೆದ 7/1/2026 ಸಂಜೆ ಸುಮಾರು 7 ಗಂಟೆಗೆ ಹಳ್ಯಾಳ ರಸ್ತೆಯಲ್ಲಿ ಇರತಕ್ಕಂಥ ಏನು ಚಿಂಚಲಿ ಲ್ಯೂಬ್ರಿಕಂಟ್ಸ್ ಅನ್ನುವಂಥ ಒಂದು ಅಂಗಡಿ ಇದೆ. ಆ ಅಂಗಡಿ ಮಾಲೀಕರು ಮತ್ತು ಹಾಗೂ ಸಾರ್ವಜನಿಕರ ಮಧ್ಯೆ ಒಂದು ಪಾರ್ಕಿಂಗ್ಗೋಸ್ಕರ ಒಂದು ವಾದ ವಿವಾದ ನಡೆಯಬೇಕಾದರೆ ಆ ಚಿಂಚಲಿ ಲ್ಯೂಬ್ರಿಕಂಟ್ಸ್ ಮಾಲೀಕರಾದಂಥ ಇಮ್ತಿಯಾಜ್ ಚಿಂಚಲಿ ಅವರು ಮಾತಲ್ಲೇ ನಮ್ಮ ನೆಚ್ಚಿನ ನಾಯಕರಾದಂತಹ ಎಲ್ಲರಿಗೆ ಪ್ರಧಾನಿಗಳು, ಯಾಕಂತಂದರೆ ಅವರು ಕೇವಲ BJP ಕಾರ್ಯಕರ್ತರಿಗೆ ಪ್ರಧಾನಿಗಳೇ ಅಲ್ಲ, ಎಲ್ಲ ನಾಗರಿಕರಿಗೂ ಪ್ರಧಾನಿ ಅರಿವು ಪ್ರತಿಯೊಬ್ಬರಿಗೂ ಇರಬೇಕು ಅಂಥ ಒಬ್ಬ ನೆಚ್ಚಿನ ನಾಯಕರ ವಿರುದ್ಧ ಕೀಳವಾದಂಥ ಮಾತುಗಳು, ಅವಾಚ್ಯ ಪದಗಳನ್ನು ಬಳಕೆ ಮಾಡಿ ನಿಂದನೆ ಮಾಡಿರ್ತಕ್ಕಂಥದ್ದು ಘಟನೆ ನಡೆದಿರುತ್ತದೆ. ಆ ಒಂದು ವೇಳೆ ಆ ಒಬ್ಬ ವ್ಯಕ್ತಿ ಇದು ಯಾರು ಬೇಕಾದವ್ರಿಗೆ ಹೇಳ್ಕೊಳ್ರಿ, ನಮ್ದೇನು ತಿಳ್ಕೊಳ್ಳೋಕ್ಕಾಗೋಲ್ಲ ಅನ್ನುವಂಥ ಮಾತುಗಳು ಕೂಡ ಮಾತಾಡಿದಂಥ ಸಂದರ್ಭ ಆಗಿರ್ತಕ್ಕಂಥದ್ದು. ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಏನು ಹರಿದಾಡತಕ್ಕಂಥ ಏನು ವಿಡಿಯೋ ಇದೆ ನಮಗೆ ತಲುಪಿದ ತಕ್ಷಣ ನಾವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಲು BJP ಅಥಣಿ ಮಂಡಳ ವತಿಯಿಂದ ಹಾಗೂ ಸಾರ್ವಜನಿಕರ ವತಿಯಿಂದ ಒಂದು ಕೊಡಲು ಮುಂದಾಗಿದ್ವಿ. ಇವತ್ತು SP ಸಾಹೇಬರು ಹೊಸದಾಗಿ ನೇಮಕಗೊಂಡಂಥ SP ಸಾಹೇಬರು ಅಥಣಿಗೆ ಬಂದಾಗ ಅದು ಅವರ ಸಮ್ಮುಖದಲ್ಲಿನೇ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ, ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ವಿ. ಸಾಯಂಕಾಲದ ಒಳಗಾಗಿ ಅವರು ಒಂದು FIR ರಿಜಿಸ್ಟರ್ ಮಾಡಿ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನುವಂಥ ಮಾತನ್ನು ಇದೇ ಒಂದು ಸಂದರ್ಭದಲ್ಲಿ ನಾನು ಮತ್ತೊಂದು ಮಾತನ್ನು ಹೇಳಲು ಬಯಸ್ತೇನೆ. ಕೆಲವು ಜನರಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಕಿಡಿಗೇಡಿಗಳು ಇರ್ತಾರೆ. ಆ ಸಮಾಜದಲ್ಲಿದ್ದಂಥ ಏನು ಕ್ರಿಮಿಕೀಟಗಳು ಇರ್ತಾವೆ, ದೇಶದ ವಿರೋಧ ಹೇಳಿಕೆಗಳಾಗಿರ್ಬೋದು ಅಥವಾ ಪಾಕಿಸ್ತಾನ ಪರ ಹೇಳಿಕೆಗಳಾಗಿರ್ಬೋದು ಅಥವಾ ಈಗ ಮೊನ್ನೆ ತಾನೇ ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ಘಟನೆಗಳಿಗೆ ಪರವಾಗಿ ಮಾತಾಡೋಣ ಆಗಿರ್ತಕ್ಕಂಥ ಏನು ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಈಗಲೇ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂಬರೋ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮತ್ತೆ ಏನಾದರೂ ಆದರೆ ಅದಕ್ಕೆ ನಾವು ಕೂಡ ಬೀದಿಗೆ ಇಳಿಯುವಂಥ ಕೆಲಸ ನಾವು ಮಾಡ್ತೀವಿ, ಮನೆಗೆ ಬರುವಂಥ ಕೆಲಸ ಕೂಡ ನಾವು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಹಿಂದೂ ಅಂತಲ್ಲ, ಹೆಮ್ಮೆಯ ಭಾರತೀಯ ಆಗಿ ನಾನು ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಹೆಮ್ಮೆಯ ಹಿಂದೂಗಳು, ಹೆಮ್ಮೆಯ ಭಾರತೀಯರಾಗಿ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಯಾವುದೇ ರೀತಿಯ ಹಿಂಜರಿಕೆ ನಾವು ಮಾಡಲ್ಲ ಅನ್ನುವಂಥ ಒಂದು ಎಚ್ಚರಿಕೆ ಮೂಲಕ ಈ ಒಂದು FIR ಆದ ತಕ್ಷಣ ಸೂಕ್ತ ಕ್ರಮ ವಹಿಸದಿದ್ದಲ್ಲಿ, ಪೊಲೀಸರ ಕಡೆಯಿಂದ ಸೂಕ್ತ ಕ್ರಮ ವಹಿಸದಿದ್ದಲ್ಲಿ ನಾವು ಬೀದಿಗೆ ಇಳಿದು ಹೋರಾಟ ಮಾಡುವಂಥ ಸಂದರ್ಭ ಕೂಡ ಬಂತು ಅಂತಂದರೆ ಅದಕ್ಕೆ ನಾವು ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳ್ತೇನೆ. 26ರಂದು ಹಳ್ಯಾಳ ಸರ್ಕಲ್ ಸಮೀಪ ಇರುವಂಥ ಚಿಂಚಲಿ ಲೂಬ್ರಿಕಂಟ್ಸ್ ಅಂತ ಮಾಲೀಕನಾದಂಥ ಅವ್ರ ಹೆಸರು ಗೊತ್ತಿಲ್ಲ, ಮಾಲೀಕ ಇರ್ಬೋದು. ಅವತ್ತಿನ ದಿವಸ ಯಾರೋ ಒಬ್ಬರು ಬ್ಯಾರಿಕೇಡ್ ತೆಗಿಬೇಕಂತಂದಾಗ ಇದು ನನ್ನ ಸ್ವಂತ ಅಂಗಡಿ, ಅದ್ರ ತೆಗಿಯಂಗಿಲ್ಲ, ನೀವು ಏನು ಮಾಡ್ಕೋತೀರಿ ಅಂತ ಅವರು ಏನೋ ಒಂದು ವಿವಾದ ನಡೆದಾಗ ನಮ್ಮ ಪರಮೋಚ್ಚ ನಾಯಕರಾದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭಾಳ ಅತಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ನಾವು ಅವರಿಗೆ ಬೇದಂಥ ವಿಡಿಯೋವನ್ನು ಕೂಡ ಇವತ್ತಿನ ದಿವಸ ನಾವು ಅಥಣಿ ಪೊಲೀಸ್ ಸ್ಟೇಷನ್ದಲ್ಲಿ ಕೊಟ್ಟಿದ್ದೀವಿ. FIR ಕೂಡ ಮಾಡಲಿಕ್ಕೆ ಮನವಿಯನ್ನು ಮಾಡಿದ್ದು ನಮ್ಮ ಪಕ್ಷದ ವತಿಯಿಂದ ಮತ್ತು ನಮ್ಮ ಸಾರ್ವಜನಿಕರ ವತಿಯಿಂದ. ಅದಕ್ಕಾಗಿ SP ಸಾಹೇಬರ ಸಮ್ಮುಖದಲ್ಲಿ ಲೆಟರ್ ಕೊಟ್ಟಿದ್ದೆವು. ಅವರ ಸಂಜೆ ಒಳಗೆ FIR ಕಾಪಿ ನಮಗೆ ಕೊಡ್ತೀವಿ ಅಂತಂದು ಹೇಳ್ತಾರೆ. ಅದಕ್ಕೆ ಅಂಥ ವ್ಯಕ್ತಿಯನ್ನು ಶಿಕ್ಷೆಗೆ ಒಳಪಡಿಸಿ ತನಿಖೆ ಮಾಡಬೇಕು ಮತ್ತು ಅವರಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕು ಮತ್ತು ಮುಂದೆ ಇಂಥ ಅಹಿತಕರ ಘಟನೆ ಆಗಬಾರ್ದಂತಂದು ಅವನಿಗೆ ಮತ್ತೊಮ್ಮೆ ಶಿಕ್ಷೆ ಕೊಡಬೇಕಂತಂದು ಇವತ್ತಿನ ದಿವಸ ನಾವು ಮನವಿ ಮಾಡ್ತೀವಿ. ವಿವಾದ ಅವ್ರ ಅಂಗಡಿ ಮುಂದುಗಡೆ ಒಂದು ಬ್ಯಾರಿಕೇಡ್ ಹಾಕಿದ್ರು. ಆ ಬ್ಯಾರಿಕೇಡನ್ನು ಸಾರ್ವಜನಿಕ ತೊಂದರೆ ಆಗ್ತದೆ ಅಂತೇಳಿ ಒಬ್ಬರು ಸಾರ್ವಜನಿಕರು ಹೋಗಿ ಅದನ್ನು ತೆಗಿ ಅಂತ ಒತ್ತಾಯ ಮಾಡಿದ್ರು. ಆ ಒತ್ತಾಯ ಮಾಡಿದ್ದಕ್ಕೆ ಅವರಿಗೆ ವಾದ ವಿವಾದ ಆಗಿರ್ಬೋದು, ಅದೇನೋ ಅವ್ರ ಸಮಸ್ಯೆ ಇರ್ಬೋದು, ಟ್ರಾಫಿಕ್ ಸಮಸ್ಯೆ ಇರ್ಬೋದು. ಅದನ್ನು ಬಿಟ್ಟುಬಿಟ್ಟು ನಮ್ಮ ದೇಶದ ಘನವತ್ತ ಪ್ರಧಾನಮಂತ್ರಿಯವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ
ಅವಾಚ್ಯ ಶಬ್ದಗಳನ್ನು ಬೈದಿದ್ದಾರೆ. ಇದು ಹೇವಾದ ವಿಚಾರ. ಇಷ್ಟು ಕೀಳುಮಟ್ಟ ಅಂತ ಬೈಯುವಂಥ ನಮ್ಮ ದೇಶದ ಪ್ರಧಾನಿಗೆ ಯಾರೂ ಬೈಯಬಾರ್ದು. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಎಲ್ಲರೂ ಹಿರಿಯರು. ಅದಕ್ಕೆ ನಾನು ಇದನ್ನು ಖಂಡಿಸ್ತೇನೆ. ಈ ರೀತಿಯ ಮುಂದೆ ಯಾರಾದರೂ ಈ ರೀತಿಯ ಮುಂದೆ ಬೈಯುವಂಥ ವಿಚಾರ ಬಂದಾಗ ನಾವೆಲ್ಲ ಕೂಡಬೇಕು. ಮತ್ತು ಇದಕ್ಕೆ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ, FIR ಮಾಡಂತ ಹೇಳಿದ್ವಿ. ಅವ್ರ ಮೇಲೆ ಕಠಿಣ ಕ್ರಮ ಆಗಲೇಬೇಕು. ಮುಂದೆ ಯಾರಾದರೂ ಇಂಥ ಕೃತ್ಯವನ್ನು ಯಾರೂ ಮಾಡಲೇಬಾರ್ದು. ಯಾಕಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು, ನಮಗೆಲ್ಲ ಪ್ರಧಾನಮಂತ್ರಿ. ಅದಕ್ಕೆ ಇನ್ನು ಮುಂದೆ ಯಾರೂ ಬೈಯುವಂಥ ವಿಚಾರಗಳಲ್ಲಿ ತಲೆಯಲ್ಲಿ ಬರಬಾರ್ದು. ಇದೊಂದು ಪಾಠ ಆಗಬೇಕು. ಮುಂದೆ ಇದು ಯಾರೂ ಬೈಬಾರ್ದು. ಇದಕ್ಕೆ ಸ್ಟೇಷನ್ದವರು SP ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಸಾಯಂಕಾಲ ಅವರು FIR ಫೈಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕಂತೇಳಿ ನಾನು ಈ ವಿಷಯ ಆಗುತ್ತೆ. ಮುಂದೆ ಏನು ಕ್ರಮ ಕೈಗೊಳ್ಬೇಕಂತೀರಿ? 7ನೇ ತಾರೀಕಿನ ದಿವಸ ಸಾಯಂಕಾಲ ಅಲ್ಲಿ ಹಸಿನ್ ಚಿಂಚಲಿ ಅಂಥೇಳಿ ಅವ್ರ ಅಂಗಡಿ ಮೇಲೆ ಒಬ್ಬರು ಸಾರ್ವಜನಿಕರು ತಾವು ಸಾರ್ವಜನಿಕ ತೊಂದರೆ ಆಗ್ತೀವಿ, ಬ್ಯಾರಿಕೇಡ್ಗಳನ್ನು ಇಲ್ಲಿ ತೆಗೀರಿ ಅಂಥೇಳಿ ಒಂದು ಮರ್ಯಾದಸ್ಥರಾಗಿ ಅವ್ರು ಮಾತನಾಡುವಾಗ ಅವರು ಅವಾಚ್ಯ ಶಬ್ದಗಳನ್ನ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೆ ಭಾಳ ಅಶ್ಲೀಲವಾಗಿ ಕೆಟ್ಟ ಪದಗಳನ್ನು ಬಳಸುವ ಮುಖಾಂತರ ಮತ್ತು ಅದ್ರ ಜೊತೆಗೆ ಅಧಿಕಾರಿಗಳಿಗೂ ಒಂದು ಗುಂಡಾವರ್ತನೆ ಮಾಡಿದ್ದಾರೆ. ಅಧಿಕಾರಿಗಳು ಯಾರು ಬೇಕಾದವ್ರು ಬರಲಿ, ಏನು ಮಾಡ್ತಾರೆ ಮಾಡಲಿ ಅನ್ನುವಂಥ ಒಂದು ತುಚ್ಛ ಸ್ವಭಾವದಿಂದ ಮಾತಾಡಿದರು. ಅದಕ್ಕೆ ನಾವು ಇವತ್ತು ಪಕ್ಷಾತೀತವಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿನ ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿ ಯಾರಿಗೆ ಪಕ್ಷಕ್ಕೆ ಸಂಬಂಧ ಬರಲ್ಲ. ದೇಶದ ಪ್ರಧಾನಮಂತ್ರಿಗಳಿಗೆ ಒಂದು ಕಾನೂನಿನಲ್ಲಿ ಏನು ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಕಠಿಣವಾದಂಥ ಶಿಕ್ಷೆಯನ್ನು ಕೊಟ್ಟು ಜನರಿಗೆ ಅದನ್ನು ಕಲಿಸ್ಬೇಕು. ಯಾಕಂದ್ರೆ ಮುಂದಿನ ದಿನಮಾನ ಇಂಥ ಕ್ರಿಮಿನಲ್ಗಳು ಹುಟ್ಕೋಬಾರ್ದು ಅನ್ನುವಂಥ ಉದ್ದೇಶದಿಂದ SP ಅವ್ರಿಗೆ ಮನವಿ ಮಾಡಿದ್ವಿ. SP ಅವರು ಇವತ್ತು ನಮಗೆ ಭರವಸೆಯನ್ನು ಕೊಟ್ಟಿದ್ದರು. ಇವತ್ತು ಸಾಯಂಕಾಲವರೆಗೆ FIR ಮಾಡಿ ಅವರು ಕಠಿಣ ಕ್ರಮವನ್ನು ಅವ್ರ ಮೇಲೆ ತೆಗಿತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಮೇಲೂ ಕೂಡ ಭರವಸೆ ಇದೆ.